ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಕ್ಷಮಿಸುವೆಯಾ ಭಾಗ 2. ನಾನು ಡಾಕ್ಟರ್ ಜೊತೆ ಎಮರ್ಜೆನ್ಸಿ ವಾರ್ಡ್ ಒಳಗೆ ಹೋದಾಗ ಜಾನಕಿ ರಾಮ್ ಸರ್ ಅಮ್ಮನ ಪಕ್ಕದಲ್ಲಿಯೇ ಇದ್ದರು. ಅವರ ಮುಖದಲ್ಲಿ ಗಾಬರಿ ಆತಂಕ ಇತ್ತು. ಡಾಕ್ಟರ್ ನಮ್ಮನ್ನು ಹೊರಗೆ ಕಳುಹಿಸಿ ಅಮ್ಮನನ್ನು ಪರೀಕ್ಷಿಸತೊಡಗಿದರು. ಇಷ್ಟು ವರ್ಷ ಆರೋಗ್ಯವಾಗಿದ್ದ ಅಮ್ಮನಿಗೆ ಏನಾಗಿರಬಹುದು ಎನ್ನುವ ಆತಂಕದಿಂದ ಮತ್ತೆ ಅಳು ಉಕ್ಕಿತು. ಜಾನಕಿ ರಾಮ್ ಸರ್ ನನ್ನ ಹತ್ತಿರ ಬಂದು, ಅಳ್ಬೇಡ ಮಗು, ನಿಮ್ಮಮ್ಮ ಹುಷಾರಾಗುತ್ತಾರೆ, ಸಮಾಧಾನ ಮಾಡ್ಕೋ ಎಂದು ನನ್ನ ಭುಜವನ್ನು ಮೆಲುವಾಗಿ ತಟ್ಟಿದರು. ನನಗೆ ಸಮಾಧಾನ ಹೇಳುತ್ತಿದ್ದ ಅವರ ಮುಖದಲ್ಲಿ ದುಗುಡವಿತ್ತು, ಧ್ವನಿಯಲ್ಲಿ ನಡುಕವಿತ್ತು. ಅಮ್ಮನನ್ನು ಇಷ್ಟು ವರ್ಷದಲ್ಲಿ ಎಂದೂ ಆರೋಗ್ಯ ತಪ್ಪಿದ್ದು ನೋಡಿಲ್ಲದ ನನಗೆ ಸಂಜೆಯಿಂದ ಅಮ್ಮ 2 ಬಾರಿ ಎಚ್ಚರ ತಪ್ಪಿದ್ದು ಭಯ ಹುಟ್ಟಿಸಿತ್ತು. ಯಾರ ಹತ್ತಿರ ನನ್ನ ಮನಸ್ಸಿನ ತಳಮಳ ಹಂಚಿಕೊಳ್ಳಲಿ? ನನಗೆ ಅಮ್ಮನನ್ನು ಬಿಟ್ಟರೆ ಯಾರಿದ್ದಾರೆ? ಅವಳಿಗೇನಾದರೂ ಆದರೆ ನನ್ನ ಗತಿ ಏನೋ ಅನ್ನಿಸಿದ್ದೇ ಉಮ್ಮಳಿಸಿ ಬಂದ ದುಃಖ ತಡೆಯಲಾರದೆ ಜೋರಾಗಿ ಬಿಕ್ಕಳಿಸಿದೆ. ಸರ್ ನನ್ನನ್ನು ಸಮಾಧಾನಿಸುವಂತೆ ಭುಜ ಬಳಸಿದರು. ವಾರ್ಡ್ ಬಾಗಿಲು ತೆರೆಯಿತು. ಡಾಕ್ಟರ್ ಹೊರಬಂದರು. ನಿಮ್ಮ ತಾಯಿಯ BP ತುಂಬ ವೇರಿ ಆಗ್ತಾ ಇದೆ, ಇಂಜೆಕ್ಷನ್ ಕೊಟ್ಟಿದ್ದೇನೆ, ಇನ್ನೂ ಎಚ್ಚರ ಆಗಿಲ್ಲ, ನೋಡೋಣ, ಸದ್ಯಕ್ಕೆ ಬೇರೆ ಏನೂ ತೊಂದರೆ ಕಾಣಿಸುತ್ತಿಲ್ಲ, ಅಬ್ಸರ್ವ್ ಮಾಡೋಣ, ನೀವು ಅಲ್ಲೇ ಇರಿ ಎಂದರು. ನನಗಂತೂ ಭಯಕ್ಕೆ ಕೈಕಾಲು ನಡುಗುತ್ತಿದ್ದೆವು. ಸರ್ ನನ್ನ ನಡುಕ ಅರ್ಥ ಮಾಡಿಕೊಂಡವರಂತೆ ನನ್ನನ್ನು ಬಳಸಿ ಹಿಡಿದು ಒಳಗೆ ಕರೆದುಕೊಂಡು ಹೋದರು. ಹಾಸಿಗೆಯಲ್ಲಿ ಬಿಳಿಚಿಕೊಂಡು ಮಲಗಿದ್ದ ಅಮ್ಮನನ್ನು ನೋಡಿ ಕುಸಿದೆ. ಸರ್ ನನ್ನನ್ನು ಹಾಸಿಗೆಯ ಪಕ್ಕದಲ್ಲಿ ಇದ್ದ ಕುರ್ಚಿಯ ಮೇಲೆ ಕೂರಿಸಿದರು. ಅಮ್ಮನನ್ನೇ ದಿಟ್ಟಿಸುತ್ತಾ ಕುಳಿತುಬಿಟ್ಟೆ. ಅವಳ ಪಕ್ಕ ಬಿಟ್ಟು ಸರಿಯಲಿಲ್ಲ. ಸರ್ ನನ್ನನ್ನು ಅಮ್ಮನನ್ನು ಬದಲಿಸಿ ನೋಡುತ್ತಾ ಅಲ್ಲೇ ಸೋಫಾದಲ್ಲಿ ಕುಳಿತರು. ಅರ್ಧ ಗಂಟೆಯಲ್ಲಿ ಡಾಕ್ಟರ್ ತಮ್ಮ ಬೇರೆ ಕೆಲಸಗಳನ್ನು ಮುಗಿಸಿಕೊಂಡು ಬಂದು ಸರ್ ಪಕ್ಕ ಕುಳಿತರು. ಅಮ್ಮ ಮತ್ತೆ ಕಣ್ಣು ಬಿಟ್ಟಿದ್ದು ರಾತ್ರಿ 1ಕ್ಕೆ. ಹಿಂದಕ್ಕೆ ತಿರುಗಿ ಡಾಕ್ಟರ್ ಕಡೆ ನೋಡಿದೆ. ಯಾಕೋ ಗೊತ್ತಿಲ್ಲ, ಅಮ್ಮನಿಗೆ ಎಚ್ಚರವಾಗುತ್ತಿದ್ದಂತೆ ಸರ್ ಅಲ್ಲಿಂದ ಎದ್ದು ಹೊರಗೆ ಹೋಗಿಬಿಟ್ಟರು. ಕಣ್ಣು ಬಿಟ್ಟ ಅಮ್ಮ ನನ್ನನ್ನು ನೋಡಿ ತನ್ನ ದೃಷ್ಟಿ ಸುತ್ತಲೂ ಹೊರಳಿಸಿದರು, ಮತ್ತೆ ಯಾರನ್ನೋ ಹುಡುಕುವಂತೆ. ಡಾಕ್ಟರ್ ಅಮ್ಮನ ಹತ್ತಿರ ಬಂದವರೇ, ಇನ್ನು ಏನೂ ತೊಂದರೆ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡಿದರೆ ಸಾಕು, ನಿಮ್ಮ ಮಗಳು ಇಲ್ಲೇ ಇರುತ್ತಾರೆ, ನಿಮ್ಮ ಜೊತೆಯೇ. ನಾನು ನನ್ನ ಮಾಮನ ಜೊತೆ ನನ್ನ ಕ್ಯಾಬಿನ್ನಲ್ಲಿ ಇರುತ್ತೇನೆ, ಏನಾದರೂ ಬೇಕಾದರೆ ಕರೆಯಿರಿ ಎಂದು ನಿಧಾನವಾಗಿ ಅಮ್ಮನಿಗೆ ಹೇಳಿದರು. ನನಗೆ ತಕ್ಷಣವೇ ಸರ್ ನೆನಪಾಯಿತು. ಅಯ್ಯೋ, ನಾನು ಸರ್ ಬಗ್ಗೆ ಮರ್ತೇ ಬಿಟ್ಟೆ, 5 ನಿಮಿಷ ಇಲ್ಲೇ ಇರಿ, ನಾನು ಬರ್ತೀನಿ ಎಂದು ಡಾಕ್ಟರ್ಗೆ ಹೇಳಿ ಹೊರಗೋದೆ. ಡಾಕ್ಟರ್ ಕ್ಯಾಬಿನ್ನಲ್ಲಿ ಇದ್ದ ಸರ್ ಬಳಿ ಹೋದೆ. ಸೋಫಾಗೆ ಹೊರಗೆ ಕಣ್ಮುಚ್ಚಿ ಕುಳಿತಿದ್ದ ಸರ್ ಮುಖದಲ್ಲಿ ದುಗುಡವಿತ್ತು. ನಾನು ಬಂದದ್ದು ತಿಳಿದಂತೆ ಕಣ್ಣು ಬಿಟ್ಟರು. ಅವರಿಗೆ ಕೈ ಜೋಡಿಸಿ, ತುಂಬ ಉಪಕಾರ ಆಯಿತು ಸರ್, ನೀವು ಇಲ್ಲದೆ ಹೋಗಿದ್ದರೆ ನನ್ನಮ್ಮನಿಗೆ ಏನಾಗುತ್ತಿತ್ತು ಎಂದು ನೆನಪಿಸಿಕೊಳ್ಳಲು ಭಯವಾಗುತ್ತೆ ಎಂದು ಹೇಳಿದೆ. ನನ್ನ ಕೈ ಬಿಡಿಸಿದ ಜಾನಕಿ ರಾಮ್ ಸರ್, ಎಲ್ಲ ಒಳ್ಳೆಯದೇ ಆಗುತ್ತೆ ಮಗು, ಚಿಂತಿಸಬೇಡ. ಆದಿತ್ಯ ನನ್ನ ಅಕ್ಕನ ಮಗ, ಇದು ನಮ್ಮದೇ ಆಸ್ಪತ್ರೆ, ಬೇರೇನೂ ಯೋಚಿಸದೆ ನಿನ್ನಮ್ಮನ ಬಳಿ ಹೋಗು, ಅವರನ್ನು ಒಬ್ಬರೇ ಇರಲು ಬಿಡಬೇಡ. ನಾನು ಇಲ್ಲೇ ಇರ್ತೀನಿ, ಏನೇ ಬೇಕೆನಿಸಿದರೂ ಸಂಕೋಚ ಪಡದೆ ಕೇಳು ಎಂದರು. ಹಾಗೆ ಹೇಳಿದ ಸರ್ ಮುಖದಲ್ಲಿ ಕಳವಳ ಇದ್ದೆ. ಇಲ್ಲ, ಅದು ನನ್ನ ಅನಿಸಿಕೆಯೇ, ಅರ್ಥವಾಗಲಿಲ್ಲ. ತಲೆಯಾಡಿಸಿ ಹೊರಗೆ ಬಂದೆ. ವಾರ್ಡ್ಗೆ ಬಂದ ಮೇಲೆ ಡಾಕ್ಟರ್ ನನ್ನ ಕಡೆಗೊಂದು ಚಂದದ ನಗೆ ಬೀರಿ ಹೊರಗೆ ಹೋದರು. ಅವರ ಹೆಸರು ಆದಿತ್ಯ ಎನ್ನುವುದು ತಿಳಿಯಿತು. ನಾನು ಅಮ್ಮನ ಪಕ್ಕ ಕುಳಿತೆ. ಅಮ್ಮನ ಕೈ ಹಿಡಿದುಕೊಂಡು, ಎಷ್ಟು ಹೆದರಿಸಿಬಿಟ್ಟೆ ಅಮ್ಮ, ನನಗಂತೂ ನೀನು ಕುಸಿದಿದ್ದು ನೋಡಿ ಏನು ಮಾಡುವುದು ಎಂದು ತಿಳಿಯಲೇ ಇಲ್ಲ. ಅಷ್ಟರಲ್ಲಿ ನಮ್ಮ ಸರ್ ನಿನ್ನನ್ನು ಅವರ ಕಾರಿನಲ್ಲೇ ಈ ಆಸ್ಪತ್ರೆಗೆ ಕರೆತಂದರು. ನನಗೆ ಧೈರ್ಯ ಹೇಳಿದರು. ಅವರು ತುಂಬ ಒಳ್ಳೆಯವರು ಅಮ್ಮ, ಇನ್ನೂ ಇಲ್ಲೇ ಇದ್ದಾರೆ. ಡಾಕ್ಟರ್ ಆದಿತ್ಯ ಅವರ ಅಕ್ಕನ ಮಗ ಅಂತೆ, ಅವರದೇ ಹಾಸ್ಪಿಟಲ್ ಇದು. ತಕ್ಷಣವೇ ನಿನ್ನ ಅಡ್ಮಿಟ್ ಮಾಡಿದ್ರು. 4 ಗಂಟೆ ನಿನಗೆ ಪ್ರಜ್ಞೆ ಇರಲಿಲ್ಲ ಗೊತ್ತಾ? ಸರಿಲ್ಲದೆ ಹೋಗಿದ್ದರೆ ಅದನ್ನು ನೆನಪಿಸಿಕೊಳ್ಳಲು ಭಯವಾಗುತ್ತೆ ಎಂದು ಅಮ್ಮನ ಕೈಗೆ ಮುತ್ತಿಟ್ಟೆ. ಅಮ್ಮನ ಕಣ್ಣಿಂದ ನೀರು ಜಿನುಗಿತು. ನನ್ನಿಂದ ತನ್ನ ಕಣ್ಣೀರು ಬಚ್ಚಿಡಲು ತನ್ನ ಕಣ್ಣು ಮುಚ್ಚಿಕೊಂಡಳು. ಅವಳ ಅನ್ಯಮನಸ್ಕತೆ ಅರ್ಥವಾಯಿತು. ಇನ್ನೂ ಮಾತನಾಡಿ ಅವಳಿಗೆ ಆಯಾಸ ಮಾಡುವುದು ಬೇಡ ಅನ್ನಿಸಿತು. ನೀನು ಮಲಗು ಅಮ್ಮ, ನಾನಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ಅವಳ ಹಣೆಯನ್ನು ಮೃದುವಾಗಿ ಸವರಿದೆ. ಅಮ್ಮ ಕಣ್ಮುಚ್ಚಿ ಮಲಗುವಂತೆ ಕಂಡಳು.
ಅವಳನ್ನು ಮಲಗಲು ಬಿಟ್ಟು ಹೋಗಿ ಸೋಫಾದಲ್ಲಿ ಕುಳಿತೆ. ಹಾಗೆ ಅಮ್ಮನ ಮುಖ ನೋಡುತ್ತಿದ್ದೆ. ಕಣ್ಣು ಮುಚ್ಚಿದರೂ ಅಮ್ಮ ಯಾವುದೋ ಗಹನವಾದ ಚಿಂತೆಯಲ್ಲಿ ಮುಳುಗಿದ್ದಾಳೆ ಅನ್ನಿಸಿತು. ಅಮ್ಮ ಯಾರ ಬಗ್ಗೆ ಚಿಂತಿಸುತ್ತಿದ್ದಾಳೆ, ಯಾರನ್ನು ನಿರೀಕ್ಷಿಸುತ್ತಿದ್ದಾಳೆ ಎನ್ನುವ ಪ್ರಶ್ನೆ ಮತ್ತೆ ಮೂಡಿತು. ಅವಳ ಮುಖದಲ್ಲಿ ನೋವು ಚೆನ್ನಾಗಿಯೇ ಗೋಚರಿಸುತ್ತಿತ್ತು. ಅಮ್ಮನಲ್ಲವೇ ಈ ಭೂಮಿ ಮೇಲೆ ಇರುವ ನನ್ನ ಏಕೈಕ ಬಂಧು ಅವಳು. ನಾನು ಕಣ್ಣು ಬಿಟ್ಟಾಗಿನಿಂದ ನನ್ನವಳು ಎಂದು ಹೇಳಿಕೊಳ್ಳಲು ಇರುವುದು ಅವಳೊಬ್ಬಳೇ. ಯೋಚಿಸುತ್ತಾ ಹಾಗೆ ನಿದ್ರೆಗೆ ಜಾರಿದೆ. ಅಮ್ಮನ ಮೃದುವಾದ ಮಡಿಲಲ್ಲಿ ತಲೆ ಇರಿಸಿದ್ದೆ. ಅಮ್ಮ ನನ್ನ ಕೂದಲನ್ನು ಮೃದುವಾಗಿ ಸವರುತ್ತಿದ್ದರು. ಸಂಜು, ಹೆದರಿಕೊಂಡ್ಯಾ ಎಂದಳು. ಮತ್ತೆ ನೀನೀಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರ ತಪ್ಪಿದರೆ ನನಗೆ ಹೆದರಿಕೆ ಆಗಲ್ವಾ ಅಮ್ಮ? ಪ್ಲೀಸ್, ಇನ್ಯಾವತ್ತೂ ಹೀಗೆ ಹೆದರಿಸಬೇಡ. ನಿನ್ನ ಬಿಟ್ಟು ಒಂದು ಕ್ಷಣವೂ ಇರಲಾರೆ ಎಂದು ಅವಳ ಮಡಿಲಲ್ಲಿ ಮತ್ತಷ್ಟು ಮುದುಡಿದೆ. ನಕ್ಕ ಅಮ್ಮ ಬಗ್ಗಿ ನನ್ನ ಕೆನ್ನೆಗೆ ಮುತ್ತಿಟ್ಟಳು. ಹೆದರಬಾರದು ಕಂದ, ಭೂಮಿ ಮೇಲೆ ಯಾರೂ ಶಾಶ್ವತವಲ್ಲ. ನಾನಿಲ್ಲದೆ ಹೋದ್ರೂ ನೀನು ಧೈರ್ಯವಾಗಿ ಇರಬೇಕು ಕಂದ ಎಂದಳು. ಅಮ್ಮನ ಮಾತು ಕೇಳಿ ನನಗ್ಯಾಕೋ ಭಯವಾಯಿತು. ಅಮ್ಮನ ಒಡಲನ್ನು ಅಪ್ಪಿಕೊಳ್ಳಲು ಕೈ ಚಾಚಿದೆ. ತಣ್ಣನೆಯ ನೆಲದ ಸ್ಪರ್ಶವಾಯಿತು. ಅಮ್ಮ ಎಲ್ಲಿ ಹೋದ್ಲು? ಬೆಚ್ಚಿ ಕಣ್ಬಿಟ್ಟೆ. ಸುತ್ತಲೂ ಕತ್ತಲೆ ಇತ್ತು. ಅಮ್ಮ ಅಮ್ಮ ಎಂದೆ. ಗಂಟಲಿನ ಸ್ವರ ಹೊರಗೆ ಬರಲೇ ಇಲ್ಲ. ಹೆದರಿಕೆಯಿಂದ ಸುತ್ತಲೂ ಕೈಯಾಡಿಸಿದೆ. ಯಾರೂ ಇರಲಿಲ್ಲ. ಗಾಬರಿಯಿಂದ ಕತ್ತಲೆಲ್ಲ ಹುಡುಕಾಟ ಮುಂದುವರೆಸಿದೆ. ದೂರದಲ್ಲಿ ಯಾರೋ ಸಂಜು ಎಂದು ಕರೆದಂತಾಯಿತು. ಅಮ್ಮ, ಅಮ್ಮನ ಧ್ವನಿ ಕೇಳಿಸಿತು. ಅಮ್ಮ ಎಂದು ಪಕ್ಕನೆ ಕಣ್ಣು ಬಿಟ್ಟೆ. ಅದು ಆಸ್ಪತ್ರೆ. ಉಸಿರೆಳೆಯುತ್ತಾ ಅಮ್ಮನ ಕಡೆ ನೋಡಿದೆ. ಅವಳು ನನ್ನತ್ತ ಕೈ ಚಾಚಿದ್ದಳು. ಎದ್ದು ಹತ್ತಿರ ಓಡಿದೆ. ಅಮ್ಮ ನನ್ನ ಕೈ ಹಿಡಿದಳು. ಉಸಿರಾಡಲು ಕಷ್ಟಪಡುತ್ತಿದ್ದಳು. ನನ್ನ ಕೈಯನ್ನು ಜಾನಕಿರಾಮ್ ಸರ್ ಕೈಯಲ್ಲಿ ಇಟ್ಟು, ಸಂಜು ಮಗಳು, ಕ್ಷೀಣವಾದ ಧ್ವನಿಯಲ್ಲಿ ಹೇಳಿದವಳೆ ಕಣ್ಣು ಮುಚ್ಚಿದಳು. ಅಮ್ಮ ಅಮ್ಮ ಎಂದು ಗಾಬರಿಯಿಂದ ಕೂಗಿದೆ. ಸರ್ ಸೀತು ಸೀತು ಎಂದು ಜೋರಾಗಿ ಕೂಗಿದರು. ತಟ್ಟನೆ ನಾನವರ ಮುಖ ನೋಡಿದೆ. ಆದರೆ ಅವರ ದೃಷ್ಟಿ ನನ್ನ ಮೇಲಿರಲಿಲ್ಲ, ನನ್ನಮ್ಮನ ಮೇಲಿತ್ತು. ಅಂದರೆ ಸರ್ ಅಮ್ಮನನ್ನು ಸೀತು ಎಂದು ಕರೆಯುತ್ತಿದ್ದರೆ ಇವರಿಗೆ ಅಮ್ಮನ ಪರಿಚಯ ಮೊದಲೇ ಇದ್ದೆ. ಗೊಂದಲ ಹುಟ್ಟಿತು. ಡಾಕ್ಟರ್ ಓಡಿ ಬಂದರು. ನಮ್ಮನ್ನು ಸರಿಸಿ ಅಮ್ಮನನ್ನು ನೋಡಿದವರೇ ಈಗಲೇ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಬೇಕು ಎಂದು ಹೇಳುತ್ತಾ ಕಾರ್ಯಪ್ರವೃತ್ತರಾದರು. ನರ್ಸ್ ವಾರ್ಡ್ ಬಾಯ್ಸ್ ಬಂದರು. ತಕ್ಷಣ ಅಮ್ಮನನ್ನು ಓಟಿಗೆ ಕರೆದೊಯ್ದರು. ಅಷ್ಟರವರೆಗೆ ಶಾಂತವಾಗಿದ್ದ ಆಸ್ಪತ್ರೆ ಗಡಿಬಿಡಿಯಲ್ಲಿ ಮುಳುಗಿತು. ಇನ್ನೊಬ್ಬ ಡಾಕ್ಟರ್ ಗಡಿಬಿಡಿಯಲ್ಲಿ ಬಂದರು. ಓಟಿ ಒಳಗಿಂದ ಬಂದು ಸರ್ಭುಜವನ್ನು ಹೊತ್ತಿ ಕಣ್ಣಲ್ಲೇ ಧೈರ್ಯ ಹೇಳಿದ ಆದಿತ್ಯ ಇನ್ನೊಬ್ಬ ಡಾಕ್ಟರ್ ಒಟ್ಟಿಗೆ ಓಟಿ ಒಳಗೆ ಹೋದರು. ನನಗೆ ಎಲ್ಲವೂ ಅಯೋಮಯವಾಗಿ ಕಾಣಿಸಿತು. ಒಳಗಿರುವುದು ನನ್ನಮ್ಮ, ಆದರೆ ನನ್ನ ಕಡೆ ಯಾರಿಗೂ ಗಮನವೇ ಇಲ್ಲ. ಡಾಕ್ಟರ್ ಸರ್ಗೆ ಯಾಕೆ ಧೈರ್ಯ ಹೇಳಿದರು? ಪ್ರಶ್ನೆ ಮೂಡಿತು. ಸರ್ ಕಡೆ ನೋಡಿದೆ. ಸರ್ ಅಳುತ್ತಿದ್ದರು. ಅವರ ಕಣ್ಣುಗಳಲ್ಲಿ ನೀರು ನೋಡಿ ನಾನು ಚಲಿಸಿ ಹೋದೆ. ಎಷ್ಟು ಗಟ್ಟಿಗರು, ಅವರು ಯಾಕೆ ಅಳುತ್ತಿದ್ದಾರೆ? ಅರ್ಥವಾಗಲಿಲ್ಲ. ಅವರಿಗೂ ಅಮ್ಮನಿಗೂ ಏನು ಸಂಬಂಧ? ಅಮ್ಮನನ್ನು ಅವರು ಸೀತು ಎಂದು ಕರೆದರು ಅಂದರೆ ಅವರಿಗೆ ಅಮ್ಮ ಏನಾಗಬೇಕು? ನಾನು ಸರ್ ಮುಂದೆ ಹೋಗಿ ನಿಂತೆ. ಸರ್ ಇನ್ನೂ ಅಳುತ್ತಿದ್ದರು. ನಾನವರ ಮುಂದೆ ನಿಂತಿದ್ದು ನೋಡಿ ಅಳು ನಿಯಂತ್ರಿಸಿಕೊಂಡರು. ನನ್ನ ಮುಖ ನೋಡಿದರು. ನನ್ನಮ್ಮ ನಿಮಗೆ ಗೊತ್ತೇ? ಅವರ ಕಣ್ಣಲ್ಲಿ ಇಣುಕುತ್ತಾ ಕೇಳಿದೆ. ಅವರ ಅಳು ಸ್ತಬ್ಧವಾಯಿತು. ತೀಕ್ಷ್ಣವಾಗಿ ಬಂತೆ ನನ್ನ ಪ್ರಶ್ನೆ. ಗೊತ್ತಾಗಲಿಲ್ಲ. ಆದರೆ ಸರ್ ಮುಖದಲ್ಲಿ ನೋವು ನನಗಿಂತ ಹೆಚ್ಚಾಗಿಯೇ ಇತ್ತು. ಅವರ ಕಣ್ಣಿನಲ್ಲಿದ್ದ ಸೋತ ಭಾವಕ್ಕೆ ನಾನು ಕರಗಿದೆ. ಸರ್ ತಮ್ಮ ತಲೆ ತಗ್ಗಿಸಿಕೊಂಡು ಕುರ್ಚಿಯಲ್ಲಿ ಕುಸಿದರು. ನಾನು ಅವರನ್ನೇ ದಿಟ್ಟಿಸಿದೆ. ಅವರ ಮುಖದಲ್ಲಿದ್ದ ಭಾವವೇ ಹೇಳುತ್ತಿತ್ತು ಅವರಿಗೆ ಅಮ್ಮ ತುಂಬ ಮುಖ್ಯವಾದ ವ್ಯಕ್ತಿ ಎಂದು. ತುಂಬ ಮುಖ್ಯವಾದ ವ್ಯಕ್ತಿ ಎಂದರೆ? ಪ್ರಶ್ನಿಸಿತು ಮನ. ಮೆದುಳಿಗೆ ಕೆಲಸ ಕೊಟ್ಟೆ. ಜಾನಕಿರಾಮ್ ನನ್ನ ತಂದೆಯ ಹೆಸರು. ಅಂದರೆ ನನ್ನ ಅಮ್ಮನ ಗಂಡ ಜಾನಕಿರಾಮ್ ಅವರೇ? ಆ ಯೋಚನೆಯೇ ನನ್ನ ಹೃದಯವನ್ನು ನಡುಗಿಸಿತು. ಇನ್ನೂ ಅಲ್ಲಿ ನಿಲ್ಲಲು ಆಗಲಿಲ್ಲ. ಅಲ್ಲಿಂದ ಹೋಗಿ ಕಿಟಕಿಯ ಬಳಿ ನಿಂತೆ. ನನ್ನ ತಂದೆಯ ಹೆಸರು ಜಾನಕಿರಾಮ್ ಎಂದು ತಿಳಿದಿತ್ತು. ಅದು ನನಗೆ ಬರೀ ಹೆಸರು ಮಾತ್ರ. ಯಾವತ್ತೂ ಅವರ ಮುಖವನ್ನು ನೋಡಿರಲಿಲ್ಲ. ಅವರ ಫೋಟೋ ಕೂಡ ಇರಲಿಲ್ಲ. ಎಲ್ಲ ಕಡೆ ಹೆಸರು ಬರೆಯುತ್ತಿದ್ದೆ ಅಷ್ಟೇ. ಯಾವತ್ತೂ ಅವರ ಬಗ್ಗೆ ಅಮ್ಮನನ್ನು ಕೇಳಿದವಳಲ್ಲ. ನನ್ನ ಮನಸ್ಸು ನನ್ನ ಗತಜೀವನವನ್ನು ನೆನೆಯಿತು.
ನಾವಿದ್ದದ್ದು ಶಿರಸಿ ಸಮೀಪದ ಜನನಿ ಆಶ್ರಮದಲ್ಲಿ. ಅದೊಂದು ನೊಂದ ಅನಾಥ ಹೆಣ್ಣು ಮಕ್ಕಳ ಸಾಂತ್ವನ ಕೇಂದ್ರ. ನಾರಾಯಣ ಶಾಸ್ತ್ರಿ ಅವರು ಹೆಣ್ಣು ಮಕ್ಕಳಿಗಾಗಿಯೇ ಕಟ್ಟಿದ್ದ ಆಶ್ರಮ. ನಾನು ಹುಟ್ಟುವ ಮೊದಲೇ ಅಮ್ಮ ಅಲ್ಲಿದ್ದಳು ಎನ್ನುವುದು ಗೊತ್ತಿತ್ತು. ಬೇರೆ ಯಾವ ಸಂಬಂಧದ ಅರಿವು ನನಗಿಲ್ಲ. ಆಗಾಗ ಬರುತ್ತಿದ್ದ ಅಮ್ಮನ ಗೆಳತಿ ಪವಿತ್ರ ಆಂಟಿ ಬಿಟ್ಟು ಆಶ್ರಮದ ಹೊರಗಿನ ಬೇರ್ಯಾರೂ ಗೊತ್ತಿಲ್ಲ. ಅಲ್ಲಿದ್ದವರನ್ನು ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ಎನ್ನುತ್ತಿದ್ದೆ. ಶಾಸ್ತ್ರಿಗಳನ್ನು ತಾತ ಎಂದೇ ಕರೆಯುತ್ತಿದ್ದೆ. ತುಂಬ ಹಿಂದೆ ಅಮ್ಮನ ಬಳಿ ತಂದೆಯ ಬಗ್ಗೆ ಕೇಳಿದ್ದೆ. ಅಪ್ಪ ಬದುಕಿದ್ದಾರಾ ಇಲ್ಲವಾ ಅನ್ನುವುದು ತಿಳಿದಿರಲಿಲ್ಲ. ನಾನಾಗ 3ನೇ ತರಗತಿಯಲ್ಲಿ ಇದ್ದೆ. ಪಾಠದಲ್ಲಿ ತಂದೆಯ ಬಗ್ಗೆ ಬಂದಿದ್ದರಿಂದ ಅಮ್ಮನ ಮುಂದೆ ನಿಂತು, ನನ್ನ ತಂದೆ ಯಾರೋ, ಅವರು ನೋಡಲು ಹೇಗಿದ್ದಾರೆ, ಎಲ್ಲಿದ್ದಾರೆ ಎಂದು ಕೇಳಿದ್ದೆ. ಅಮ್ಮನ ಕಣ್ಣುಗಳು ತುಂಬಿದ್ದೆವು. ಅಷ್ಟರಲ್ಲಿ ಅಲ್ಲಿಗೆ ಬಂದ ತಾತ ನನ್ನನ್ನು ಎತ್ತಿಕೊಂಡು ದೇವರ ಮಂದಿರಕ್ಕೆ ಹೋದರು. ಅಲ್ಲಿದ್ದ ರಾಮನ ವಿಗ್ರಹ ತೋರಿಸಿ, ಇವರೇ ನಿನ್ನ ತಂದೆ ಮಗು, ಶ್ರೀರಾಮಚಂದ್ರ ನಿನ್ನ ತಂದೆ. ಯಾವತ್ತೂ ಅಮ್ಮನನ್ನು ತಂದೆಯ ಬಗ್ಗೆ ಕೇಳಬೇಡ ಚಿನ್ನಾರಿ. ಅವರು ಹತ್ತಿರವಿಲ್ಲ ಎಂದು ಅಮ್ಮನಿಗೆ ನೋವಿದೆ. ನೀನವರನ್ನು ನೆನಪಿಸಿಕೊಂಡು ಕೇಳಿದರೆ ಅವಳಿಗೆ ಹಳೆಯದು ನೆನಪಾಗಿ ಮತ್ತೆ ಮತ್ತೆ ನೋವು ಹೆಚ್ಚಾಗಿ ಅಳುತ್ತಾರೆ. ತಿಳಿತಾ ಮಗು ಎಂದರು. ನಾನು ಅಮ್ಮನಿಗೆ ನೋವಾಗುವುದಾದರೆ ಇನ್ಯಾವತ್ತೂ ತಂದೆಯ ಬಗ್ಗೆ ಕೇಳುವುದಿಲ್ಲ ಎಂದು ನಿರ್ಧರಿಸಿಕೊಂಡೆ. ತಂದೆಯ ನೆನಪಾದರೆ ಸೀತೆಯ ಜೊತೆಯಾಗಿ ನಿಂತಿದ್ದ ಶ್ರೀರಾಮಚಂದ್ರನ ಮುಂದೆ ನಿಲ್ಲುತ್ತಿದ್ದೆ. ಅವರು ನನಗೆ ವಾತ್ಸಲ್ಯದ ನೋಟ ಬೀರಿದಂತೆ ತೋರುತ್ತಿತ್ತು. ನನ್ನ ತಂದೆ ದೇವರು ಎಂದು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಮತ್ಯಾವತ್ತೂ ಅಮ್ಮನನ್ನು ಅಪ್ಪನ ಬಗ್ಗೆ ಪ್ರಶ್ನಿಸಲಿಲ್ಲ. ಅಲ್ಲಿಯೇ ನನ್ನ ಶಾಲಾ ವಿದ್ಯಾಭ್ಯಾಸ ಮುಗಿಯಿತು. ಪದವಿ ಪೂರ್ವ ಹಾಗೂ ಇಂಜಿನಿಯರಿಂಗ್ ಓದಲು ಶಿವಮೊಗ್ಗಕ್ಕೆ ಬಂದು ಸೇರಿದೆ. ಅಮ್ಮ ನಾನು ಒಂದು ಪುಟ್ಟ ಮನೆ ಮಾಡಿಕೊಂಡು ಇದ್ದೆವು. ಜೀವನ ನಡೆಸಲು ಅಮ್ಮನ ಹೊಲಿಗೆ, ಬುಟ್ಟಿ ಹೆಣಿಗೆಯ ಕೆಲಸ ಇತ್ತು. ಆಗಾಗ ಶಿರಸಿಗೆ ಹೋಗಿ ಬರುತ್ತಿದ್ದೆವು. ಅದೊಂದನ್ನು ಬಿಟ್ಟು ಬೇರೆ ಯಾವ ಊರು, ಸಂಬಂಧದ ಗುರುತು ಇರಲಿಲ್ಲ. ನನ್ನಮ್ಮನ ಕಷ್ಟ ಕಳೆಯಲು ನಾನು ಚೆನ್ನಾಗಿ ಓದಿ JR ಇನ್ಫ್ರಾದಲ್ಲಿ ಕೆಲಸಕ್ಕೆ ಸೇರಿದೆ. ನನ್ನ ತಲೆಯಲ್ಲಿ ಯಂತ್ರದ ಸದ್ದು, ಅನುಮಾನದ ಸುರುಳಿ ಬಿಚ್ಚಿಕೊಂಡಿದ್ದು. JR ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಜಾನಕಿರಾಮ್ ಇನ್ಫ್ರಾಸ್ಟ್ರಕ್ಚರ್. ಅಮ್ಮನನ್ನು ಸೀತು ಎಂದ ಸರ್. ತಟ್ಟನೆ ಹೊಳೆಯಿತು. ಹಿಂದಿರುಗಿ ಜಾನಕಿರಾಮ್ ಸರ ಕಡೆ ನೋಡಿದೆ. ಓಟಿ ಮುಂದಿದ್ದ ಕೆಂಪು ದೀಪದಲ್ಲಿ ಕಣ್ಣು ನೆಟ್ಟಿದ್ದವರ ಮುಖದಲ್ಲಿ ಮಡುಗಟ್ಟಿದ್ದ ವೇದನೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅಂದರೆ ಮತ್ತೆ ಅವರನ್ನು ನೋಡಲಾಗದೆ ಕಿಟಕಿಯ ಕಡೆ ಕತ್ತು ತಿರುಗಿಸಿದೆ. ನಾನು ಕೆಲಸಕ್ಕೆ ಸೇರಿದಾಗಿನಿಂದ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಂಡೆ. ಸರ್ ನನ್ನನ್ನು ಮೊದಲು ನೋಡಿದ್ದು, ಅಚ್ಚರಿಯಿಂದ ಮತ್ತೆ ನೋಡಿದ್ದು, ಮಂತ್ರಮುಗ್ಧರಾಗಿ ನನ್ನ ಮುಂದೆ ಬಂದಿದ್ದು, ನಿರೀಕ್ಷೆಯ ಧ್ವನಿಯಲ್ಲಿ ಮಾತನಾಡಿಸಿದ್ದು, ಪ್ರತಿದಿನ ನನ್ನನ್ನು ಗಮನಿಸುತ್ತಿದ್ದದ್ದು, ನನ್ನನ್ನು ನೋಡಿದರೆ ಅವರ ಕಣ್ಣಿನ ಹೊಳಪು ಹೆಚ್ಚುತ್ತಿದ್ದದ್ದು, ಅವರು ನನ್ನನ್ನು ನೋಡಲೆಂದೇ ನಾನಿರುವ ಜಾಗಕ್ಕೆ ಬರುತ್ತಿದ್ದದ್ದು, ನನ್ನನ್ನು ವಾತ್ಸಲ್ಯದಿಂದ ಮಾತನಾಡಿಸುತ್ತಿದ್ದದ್ದು. 15 ವರ್ಷದಿಂದ ಔತಣಕೂಟಕ್ಕೆ ಬರದವರು ಇಂದು ಬಂದದ್ದು ನನ್ನ ಬಗ್ಗೆ ತಿಳಿದುಕೊಳ್ಳಲೇ ಅಥವಾ ನನ್ನ ಅಮ್ಮನನ್ನು ನೋಡಲೇ? ಅಮ್ಮನೇ ಜಾನಕಿರಾಮ್ ಸರ್ ನಿರೀಕ್ಷೆ ಆಗಿದ್ದಾರೆಯೇ? ಇಲ್ಲ ನಾನವರ ನಿರೀಕ್ಷೆ ಆಗಿದ್ದೇನಾ? ಪ್ರಶ್ನೆಗಳ ಸುರಿಮಳೆ ನನ್ನ ಮನಸ್ಸನ್ನು ಜರ್ಜರಿತಗೊಳಿಸಿತು. ಅಮ್ಮನನ್ನು ಪರಿಚಯಿಸಿದಾಗ ಹೇಗಿತ್ತು ಜಾನಕಿರಾಮ್ ಸರ್ ಮುಖಭಾವ? ನೆನಪು ಮಾಡಿಕೊಳ್ಳಲು ಪ್ರಯತ್ನ ಪಟ್ಟೆ. ಹೌದು, ಅಮ್ಮ ಅವರ ಕಡೆ ತಿರುಗಿದಾಗ ಗಾಬರಿಯಾದಳು. ಆದರೆ ಅಮ್ಮನನ್ನು ನೋಡಿದ ಸರ್ ಕಣ್ಣುಗಳಲ್ಲಿ ಸಹಸ್ರಕೋಟಿ ನಕ್ಷತ್ರಗಳ ಬೆಳಕಿತ್ತು. ಯಾರನ್ನು ನೋಡಲು ನಿರೀಕ್ಷಿಸುತ್ತಿದ್ದರೋ ಅವರನ್ನು ನೋಡಿದ ಧನ್ಯತೆ ಇತ್ತು. ಇನ್ನೇನು ಅಮ್ಮನನ್ನು ಮಾತನಾಡಿಸಬೇಕು ಎಂದು ಬಾಯಿ ತೆರೆದರು. ಆದರೆ ಅಮ್ಮನ ಮುಖದಲ್ಲಿದ್ದ ಬೆಳಕೆಲ್ಲ ಹಿಂಗಿ ಹೋಯಿತು. ನೋಡುತ್ತಿದ್ದಂತೆ ಅಮ್ಮ ಕುಸಿದಳು. ಅದನ್ನು ನೋಡಿ ಗಾಬರಿಯಾದರೂ ಸರ್ ಎಷ್ಟು ಜನತದಿಂದ ಅಮ್ಮನನ್ನು ತಮ್ಮ ಬಾಹುಗಳಲ್ಲೇ ಎತ್ತಿಕೊಂಡರು. ಅದೆಷ್ಟು ಕಾಳಜಿಯಿಂದ ನನ್ನ ಮಡಿಲಲ್ಲಿ ಅಮ್ಮನನ್ನು ಮಲಗಿಸಿ ಕಣ್ತುಂಬಿಕೊಂಡರು. ಎಷ್ಟು ಬೇಗ ಡ್ರೈವ್ ಮಾಡಿಕೊಂಡು ಆಸ್ಪತ್ರೆಗೆ ಕರೆತಂದರು. ಎಲ್ಲ ಏರ್ಪಾಡು ಫೋನ್ ಕರೆಯಿಂದಲೇ ಮಾಡಿದ್ದರು. ಹೌದು, ಇವರೇ ನನ್ನ ತಂದೆ ಜಾನಕಿರಾಮ್. 22.5 ವರ್ಷದಿಂದ ನಾನು ಎಂದೂ ನೋಡಿಲ್ಲದ ತಂದೆ. ತಂದೆ ಎನ್ನುವವರು ಇದ್ದಾರೆ ಎನ್ನುವುದನ್ನೇ ತಿಳಿಸದೆ ದೂರವಿದ್ದವರು ಈಗ ನನ್ನ ಕಣ್ಮುಂದೆ ಇದ್ದಾರೆ ಎಂದು ಒಂದು ಕ್ಷಣ ಜೀವ ಕುಣಿಯಿತು. ನಾನು ಅಮ್ಮ ಅನಾಥರಲ್ಲ ಎನ್ನುವ ಭಾವನೆಗೆ ಹೃದಯ ಹಗುರವಾಯಿತು. ಹೋಗಿ ಅಪ್ಪ ಎಂದು ಕೂಗಿ ಅಪ್ಪಿಕೊಳ್ಳಲೆ. ಹಿಂದಕ್ಕೆ ತಿರುಗಿ ನೋಡಿದೆ. ಮಂಡಿಯ ಮೇಲೆ ಮೊಣಕೈಗಳನ್ನು ಇಟ್ಟುಕೊಂಡು
ತಮ್ಮೆರಡೂ ಹಸ್ತಗಳಿಂದ ಮುಖ ಮುಚ್ಚಿಕೊಂಡು ಕುಳಿತಿದ್ದರು ಜಾನಕಿರಾಮ್ ಸರ್. ಅಳುತ್ತಿದ್ದರೆ ಅವರು ಕುಳಿತಿದ್ದ ಭಂಗಿಯಲ್ಲಿ ಅವರೆಷ್ಟು ನೋವು ನುಂಗಿಕೊಳ್ಳುತ್ತಿದ್ದಾರೆ ಎಂದು ಊಹಿಸಬಹುದಿತ್ತು. ಅವರ ನೋವಿಗೆ ಸಾಂತ್ವನ ಹೇಳಲೆ ಮುಂದಕ್ಕೆ ಹೋಗಬೇಕಿದ್ದ ಹೆಜ್ಜೆ ನೆಲಕ್ಕೆ ಅಂಟಿದಂತೆ ನಿಂತು ಬಿಟ್ಟವು. ನನ್ನನ್ನು ಸಾಂತ್ವನಿಸುವ ಜೀವ ಎಲ್ಲಿದೆ? ಪ್ರಶ್ನೆ ಮೂಡಿತು. ಇಷ್ಟು ವರ್ಷ ನಾನು ಅಮ್ಮ ಅನಾಥರಂತೆ ಆಶ್ರಮದಲ್ಲಿ ಬದುಕಿದ್ದು ನೆನಪಾಗಿ ಹೋಯಿತು. ಇಷ್ಟು ದೊಡ್ಡ ಕಂಪನಿಯ ಒಡೆಯ ತನ್ನ ಹೆಂಡತಿ ಮಗಳನ್ನು ಅನಾಥಾಶ್ರಮದ ಪಾಲು ಮಾಡಿದ್ದೇಕೆ? ಪ್ರಶ್ನೆ ಚುಚ್ಚಿತು. ಇಲ್ಲ, ಇವರು ನನ್ನ ತಂದೆ ಅಲ್ಲ. ನಾನೇ ಹೇಗೆ ತೀರ್ಮಾನಿಸಲಿ ಇವರು ನನ್ನ ತಂದೆ ಎಂದು? ಅದನ್ನು ಹೇಳಬೇಕಾದವಳು ಅಮ್ಮ. ಇಷ್ಟು ದಿನ ಅವಳು ನನ್ನಿಂದ ಸತ್ಯ ಮುಚ್ಚಿಟ್ಟಿದ್ದಾಳೆ ಎಂದರೆ ಅದಕ್ಕೇನೋ ಬಲವಾದ ಕಾರಣ ಇರಬೇಕು. ಹೌದು, ಕಾರಣ ಬಲವಾದದ್ದೇ ಇರಬೇಕು. ಇಲ್ಲವಾದರೆ ಅಮ್ಮ ನನ್ನಲ್ಲಿ ಹೇಳಿರುತ್ತಿದ್ದಳು. ಕೊನೆ ಪಕ್ಷ ನನ್ನ ತಂದೆ ಬದುಕಿದ್ದಾರೆ ಅಂತಾದರೂ ಹೇಳಬೇಕಿತ್ತು. ಅವಳು ಹೇಳುವವರೆಗೂ ನಾನು ಇವರನ್ನು ಅಪ್ಪ ಎಂದು ಕರೆಯುವುದಿಲ್ಲ. ಹೌದು, ಅಮ್ಮ ಬಾಯಿ ಬಿಟ್ಟು ನಡೆದದ್ದು ಏನು ಎಂದು ಹೇಳುವವರೆಗೂ ನಾನಿವರನ್ನು ಮಾತನಾಡಿಸಲಾರೆ. ಹೆಜ್ಜೆ ಅಗುರಾದರೂ ಮುಂದಕ್ಕೆ ಸಾಗಲಿಲ್ಲ. ಅಲ್ಲೇ ಕಿಟಕಿಗೆ ಹೊರಗಿದೆ. ಕಣ್ಣುಗಳು ಮಾತ್ರ ಜಲಧಾರೆ ಸುರಿಸುತ್ತಲೇ ಇದ್ದವು. ಆದರೆ ಹೃದಯ ಕಲ್ಲಿನಷ್ಟು ಗಟ್ಟಿಯಾಯಿತು. ಎಷ್ಟೋ ವರ್ಷಗಳ ನಂತರ ಕಣ್ಣಿಗೆ ಬಿದ್ದ ಅಮ್ಮನ ಗಂಡನನ್ನು ಹೋಗಿ ಮಾತನಾಡಿಸಲು ಕಠಿಣತೆಯ ಸಂಕೋಲೆ ಅಡ್ಡಿಯಾಯಿತು. ಯಾಕೆ ಇಷ್ಟು ವರ್ಷ ನಮ್ಮಿಂದ ದೂರವಿದ್ದರು ಎಂದು ತಿಳಿದುಕೊಳ್ಳಬೇಕಿತ್ತು. ಅಮ್ಮ ಯಾಕೆ ಆಶ್ರಮ ಸೇರಿದ್ದೋ ಅರಿಯಬೇಕಿತ್ತು. ಹೌದು, ನನ್ನಮ್ಮನ ಭೂತಕಾಲದ ಬಗ್ಗೆ ತಿಳಿಯದೆ ನಾನವರನ್ನು ಅಪ್ಪ ಎನ್ನಲಾರೆ. ಅಷ್ಟರಲ್ಲಿ ಡಾಕ್ಟರ್ ಓಟಿಯಿಂದ ಹೊರಬಂದರು. ಮುಖದಲ್ಲಿ ಗಾಬರಿಯಿತ್ತು. ನನಗಿಂತ ಮೊದಲು ಸರ್ ಅವರ ಬಳಿ ಓಡಿದರು. ಮಾಮ, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಟ್ರೀಟ್ ಮಾಡಿದ್ದೇವೆ. ಸದ್ಯಕ್ಕೆ ಅಬ್ಸರ್ವೇಷನ್ನಲ್ಲಿ ಇರಲಿ. ಪ್ರಜ್ಞೆ ಬರುವುದು ಯಾವಾಗ ಎಂದು ಹೇಳಲಾಗದು. ನೋಡೋಣ. ಹೋಪ್ಸ್ ಫಾರ್ ಬೆಸ್ಟ್ ಎಂದು ಸರ್ ಕೈ ಹಿಡಿದು ಸಂತೈಸಿದರು. ನಾನು ನಿಂತಲ್ಲೇ ಕಂಪಿಸಿದೆ. ನೆಲಕ್ಕೆ ಕುಸಿದೆ. ಅಮ್ಮ! ಹೃದಯ ಚೀರಿತು. ಅಮ್ಮನಿಗೆ ಏನಾದರೂ ಆದರೆ ಅವಳಿಲ್ಲದೆ ನನ್ನ ಜೀವನ ಸಾಧ್ಯವೇ? ಮುಂದೆ ಊಹಿಸಿಕೊಳ್ಳಲು ಭಯವಾಯಿತು. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿ ನಾನು ಅನಾಥೆ ಎನ್ನುವ ಭಯ ನನ್ನನ್ನು ಅಪ್ಪಿತು. ಬೊಗಸೆಯಲ್ಲಿ ಮುಖ ಮುಚ್ಚಿಕೊಂಡು ಅಳುವುದಕ್ಕೆ ಶುರು ಮಾಡಿದೆ. ಸರ್ ನನ್ನ ಹತ್ತಿರ ಬಂದರು. ಮಗು, ವಾತ್ಸಲ್ಯದಿಂದ ಕರೆದರು. ನನ್ನ ಮುಖದಲ್ಲಿದ್ದ ಕೈ ಬಿಡಿಸಿದರು. ನನ್ನನ್ನು ಎಬ್ಬಿಸಿ ತಮ್ಮ ಎದೆಗೆ ಒರಗಿಸಿಕೊಂಡರು. ಹೆದರಬೇಡ, ಸೀತಾಗೆ ಏನೂ ಆಗಲ್ಲ. ನಿನ್ನಮ್ಮನಿಗೆ ಏನೂ ಆಗಲ್ಲ. ಆ ದೇವರು ನಮ್ಮನ್ನ ಪರೀಕ್ಷೆ ಮಾಡುತ್ತಿದ್ದಾನೆ ಅಷ್ಟೇ. ನಿನಗೆ ನಾನಿದ್ದೀನಿ ಎಂದವರ ಧ್ವನಿಯಲ್ಲಿ ಆರ್ದ್ರತೆ ಇತ್ತು. ಅಳುತ್ತಿದ್ದ ನಾನು ತಲೆ ಎತ್ತಿ ಅವರ ಮುಖ ನೋಡಿದೆ. ಅವರ್ಯಾರು ಎಂದು ನನಗೆ ಗೊತ್ತಾಗಿ ಹೋಗಿತ್ತು. ಆದರೂ ಅವರಿಂದ ಸತ್ಯ ತಿಳಿಯಬೇಕಿತ್ತು. ಗಂಟಲು ಸರಿ ಮಾಡಿಕೊಂಡು ಮೆಲ್ಲಗೆ ಹೇಳಿದೆ, ನಿಮಗೆ ನನ್ನಮ್ಮ ಗೊತ್ತೇ? ನನ್ನನ್ನು ಬಳಸಿದ್ದ ಅವರ ತೋಳುಗಳು ಹಿಂದಕ್ಕೆ ಸರಿದವು. ನನ್ನನ್ನು ಬಿಟ್ಟರು. ನನ್ನಿಂದ ದೂರ ಸರಿದರು. ಅವರ ಮುಖದಲ್ಲಿ ಅಪರಾಧಿ ಭಾವ ಕಾಣಿಸಿತು. ತಲೆ ತಗ್ಗಿಸಿಕೊಂಡು ಅಲ್ಲಿಂದ ನಡೆದು ಬಿಟ್ಟರು. ಡಾಕ್ಟರ್ ಕೋಣೆ ಹೊಕ್ಕವರೇ ಬಾಗಿಲು ಮುಚ್ಚಿಕೊಂಡರು. ನಾನವರು ಹೋದ ದಾರಿಯನ್ನೇ ನೋಡುತ್ತಾ ನಿಂತುಬಿಟ್ಟೆ. ಅಂದ್ರೆ ನಾನು ನಿನ್ನ ಅಪ್ಪ ಎಂದು ಹೇಳಿಕೊಳ್ಳಲು ಅಷ್ಟೊಂದು ಕಷ್ಟವಿದೆಯೇ ಅವರಿಗೆ? ನನ್ನನ್ನು ಮಗಳು ಎಂದು ಕರೆಯಲು ಹೇಗೆ ತಡೆಯುತ್ತಿದ್ದಾರೆ? ನನ್ನ ಅಮ್ಮ ಅವರಿಂದ ಮೋಸ ಹೋದಳೆ. ಅವರಿಗೆ ಹೊಲ್ಲದ ಸಂಬಂಧವೇ ನನ್ನಮ್ಮ. ನನ್ನಮ್ಮನನ್ನು ತಿರಸ್ಕರಿಸಿದರೆ ಅವರ ಕುಟುಂಬದವರು. ಪ್ರಪಂಚದ ಕಣ್ಣಿಗೆ ನಾನು ಅನೈತಿಕವಾಗಿ ಹುಟ್ಟಿದ ಸಂತಾನವೇ? ನನ್ನ ಹೃದಯ ಚೀರುತ್ತಿದ್ದ ಪ್ರಶ್ನೆಗಳನ್ನು ಕೇಳಲಾರದೆ ಕಿವಿ ಮುಚ್ಚಿಕೊಂಡು ಬಿಟ್ಟೆ. ಪ್ರಶ್ನೆಗಳು ಶರಗಳಂತೆ ನನ್ನ ಕಿವಿಯನ್ನು ಹೊಕ್ಕು ಮೆದುಳಿಗೆ ದಾಳಿ ಇಟ್ಟಿದ್ದೆವು. ಅವುಗಳ ತೀಕ್ಷ್ಣತೆ ಅಸಾಧ್ಯವಾದ ನೋವುಂಟು ಮಾಡಿತ್ತು. ತಡೆದುಕೊಳ್ಳದಾದೆ. ನನ್ನ ಮನೋಸ್ಥೈರ್ಯ ಕುಸಿಯಿತು. ಕಣ್ಣುಗಳನ್ನು ಮುಚ್ಚಿಕೊಂಡೆ. ಮುಚ್ಚಿದ ಕಣ್ಣಿಂದ ಜಾರುತ್ತಿದ್ದ ಜಲಧಾರಿಯನ್ನು ತಡೆಯಲು ಆಗಲಿಲ್ಲ. ಛೆ, ನಾನೆಂಥ ನತದೃಷ್ಟಿ! ಇದ್ದೊಬ್ಬಳು ಬಂದು ಮಾತಿಲ್ಲದೆ ಮಲಗಿದ್ದಾಳೆ. ಇಷ್ಟು ವರ್ಷ ಕಾಣಿಸದೆ ಈಗ ಮುಂದೆ ಬಂದು ಮಾತಾಡದೆ ಮೌನವಾಗಿದ್ದಾರೆ. ಇದೆಂಥ ಪರೀಕ್ಷೆ? ದೇವರೇ, ನಿನಗಿದು ನ್ಯಾಯವೇ? ಮನಸ್ಸು ಚೀರಿತು. ನನ್ನ ಹೆಗಲ ಮೇಲೆ ಒಂದು ಕೈ ನನ್ನನ್ನು ಸಂತೈಸುವಂತೆ ಸ್ಪರ್ಶಿಸಿತು. ಮೆಲ್ಲಗೆ ಕಣ್ಣುಗಳನ್ನು ತೆರೆದೆ. ಡಾಕ್ಟರ್ ಆದಿತ್ಯ. ಅವರ ಮುಖದಲ್ಲಿ ಕೂಡ ನೋವಿತ್ತು. ಅವರ ಕಣ್ಣಲ್ಲೂ ನೀರಿತ್ತು. ಸಂಬಂಧವಿಲ್ಲದೆ ಯಾರಿಗೂ ಕಣ್ಣೀರು ಬಾರದು. ಅಂತಹುದ್ರಲ್ಲಿ ಇವರ್ಯಾಕೆ ಅಳಬೇಕು? ನೆನಪಾಯಿತು. ಸರ್ ಅಕ್ಕನ ಮಗ ಆದಿತ್ಯ.
ಅಂದರೆ ನನ್ನ ಅತ್ತೆಯ ಮಗ. ಸಂಜನಾ, ಧೈರ್ಯ ತಂದುಕೊಳ್ಳಿ. ಅದು ಮಾಮ, ನನಗೆಲ್ಲ ಗೊತ್ತು. ಆದರೂ ತಡೆದು ಮಾತನಾಡಿ ಮುಂದೆ ಹೇಳಲಾರದೆ ತಡೆದರು. ನಾನವರ ಕೈ ಹಿಡಿದುಕೊಂಡು, ನನಗೆ ಬೇರೇನೂ ಬೇಡ ಡಾಕ್ಟರ್. ನನ್ನ ಅಮ್ಮ ಬದುಕುತ್ತಾಳೆ ಅಲ್ವಾ? ಸತ್ಯ ಹೇಳಿ, ಅವಳ ಜೀವಕ್ಕೆ ಏನೂ ತೊಂದರೆ ಇಲ್ಲ ಅಲ್ವಾ? ನನಗೆ ಇರುವವಳು ಅವಳೊಬ್ಬಳೆ. ಅವಳಿಲ್ಲದೆ ನನ್ನ ಬದುಕು ಊಹಿಸುವುದು ಕೂಡ ಅಸಾಧ್ಯ. ಮುಂದೆ ಮಾತನಾಡಲಾರದೆ ಬಿಕ್ಕಿದೆ. ತಕ್ಷಣ ಆದಿತ್ಯ ನನ್ನ ಬಾಯಿ ಮುಚ್ಚಿದರು. ಛೇ, ಅತ್ತೆಗೆ ಏನೂ ಆಗಲ್ಲ. ನಮ್ಮೆಲ್ಲರಿಗೋಸ್ಕರ ಅವರು ಬದುಕಲೇಬೇಕು. ನಾನಿಲ್ಲೇ ಇದ್ದು ನನ್ನ ಅತ್ತೆಯನ್ನು ಕಾಪಾಡಿಕೊಳ್ಳುತ್ತೇನೆ, ಉದ್ವೇಗದಿಂದ ನುಡಿದರು. ನೀರು ತುಂಬಿದ ಕಣ್ಣುಗಳಿಂದ ಅವರನ್ನು ನೋಡುತ್ತಿದ್ದೆ. ಹೌದು, ಆದಿತ್ಯ ನನ್ನ ಸೋದರ ಅತ್ತೆಯ ಮಗ. ಹೀಗಾಗಿ ನನ್ನಮ್ಮನನ್ನು ಅತ್ತೆ ಎಂದೇ ಕರೆದರು. ಆದರೆ ಸರ್, ಮನಸ್ಸು ತೂಗುಯ್ಯಾಲೆಯಾಗಿತ್ತು. ಯಾವುದನ್ನೂ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವ ಭಾವ ಸುಳಿಯಿತು. ಆದಿತ್ಯ ನನ್ನ ಕಣ್ಣೀರು ಒರೆಸಿದರು. ಗಂಟೆ 3 ಆಯಿತು. ನೀವು ಆ ವಾರ್ಡ್ನಲ್ಲಿ ಸ್ವಲ್ಪ ವಿರಮಿಸಿ. ಅತ್ತೆಗೆ ಎಚ್ಚರವಾದಾಗ ನಿಮ್ಮನ್ನು ಕರೆಯುತ್ತೇನೆ. ಎಷ್ಟೊಂದು ಮೃದುವಾಗಿ ನುಡಿದರು. ಹಬ್ಬ, ಅತ್ತೆ ಅನ್ನುವಾಗ ಅವರ ಕಣ್ಣಲ್ಲಿ ಎಂತಹ ಹೊಳಪು. ಇನ್ನೊಬ್ಬ ಸಂಬಂಧಿ. ಮನಸ್ಸಿಗೆ ಸ್ವಲ್ಪ ಧೈರ್ಯ ಬಂತು. ತಲೆಯಾಡಿಸಿದೆ. ಅವರೇ ನನ್ನನ್ನು ವಾರ್ಡ್ಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದರು. ಹೊದಿಕೆ ಒತ್ತಿಸಿ ನನ್ನ ತಲೆ ಸವರಿ ಒಂದು ಸಣ್ಣ ಮುಗುಳ್ನಗೆ ಬೀರಿ ಅಲ್ಲಿಂದ ಹೊರಹೋದರು. ನಿದ್ದೆ ಮಾಡಲು ಆಗಲಿಲ್ಲ. ಪವಿತ್ರ ಆಂಟಿ ನೆನಪಾದರು. ದಡಕ್ಕನೆ ಎದ್ದು ಕುಳಿತೆ. ಪವಿತ್ರ ಆಂಟಿ ಅಮ್ಮನ ಒಬ್ಬಳೇ ಗೆಳತಿ. ಅವರು ಇರುವುದು ಮೈಸೂರಿನಲ್ಲಿ. ಆಶ್ರಮದ ಹೊರಗೆ ಯಾರಾದರೂ ಗೊತ್ತಿದ್ದರೆ ಅದು ಅವರು ಮಾತ್ರ. ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಲು ಮೊಬೈಲ್ ಕೈಗೆತ್ತಿಕೊಂಡೆ. ನಂತರ ಇಷ್ಟು ಅಪರಾತ್ರಿಯಲ್ಲಿ ಬೇಡ, ಬೆಳಗ್ಗೆ ವಿಷಯ ತಿಳಿಸೋಣ ಎಂದುಕೊಂಡು ಸುಮ್ಮನಾದೆ. ಸ್ವಲ್ಪ ಹೊತ್ತು ಹಾಗೆ ಕುಳಿತಿದ್ದೆ. ಒಮ್ಮೆ ಅಮ್ಮನನ್ನು ನೋಡಿದರೆ ಮನಸ್ಸಿಗೆ ಸಮಾಧಾನ ಸಿಗಬಹುದು ಅನ್ನಿಸಿತು. ಎದ್ದು ಹೊರ ನಡೆದೆ. ICU ಮುಂದೆ ನಿಂತೆ. ಗಾಜಿನ ಕಿಟಕಿಯಲ್ಲಿ ನೋಡಿದೆ. ಅಮ್ಮನ ಮುಖದಲ್ಲಿ ನೋವಿತ್ತು, ಬಳಲಿಕೆ ಇತ್ತು. ಆದಿತ್ಯ ಅಲ್ಲೇ ಪಕ್ಕ ಕುಳಿತಿದ್ದರು. ಅವರ ದೃಷ್ಟಿ ಅಮ್ಮನಲ್ಲಿ ನೆಟ್ಟಿತ್ತು. ಮತ್ತೆ ವಾರ್ಡ್ಗೆ ವಾಪಸ್ಸಾದೆ. ದಿಂಬಿಗೆ ತಲೆ ಕೊಟ್ಟೆ. ಬೆಳಗ್ಗೆ ಪವಿತ್ರ ಆಂಟಿಗೆ ಕರೆ ಮಾಡಿ ವಿಷಯ ತಿಳಿಸಬೇಕು ಎಂದುಕೊಂಡೆ. ಅವರು ಬಂದರೆ ಅಮ್ಮನ ಗತಕಾಲದ ಬಗ್ಗೆ ಮಾಹಿತಿ ದೊರಕಬಹುದು ಎನ್ನಿಸಿತು. ನಿದ್ದೆ ಯಾವಾಗ ತನ್ನ ತೆಕ್ಕೆಗೆ ನನ್ನನ್ನು ಸೆಳೆಯಿತು ತಿಳಿಯಲಿಲ್ಲ. ಯಾರೋ ನನ್ನ ಭುಜವಿಡಿದು ಅಲಗಿಸಿದಂತಾಯಿತು. ಬೆಚ್ಚಿ ಕಣ್ಣು ಬಿಟ್ಟೆ. ಆದಿತ್ಯ ನನ್ನನ್ನು ಎಬ್ಬಿಸುತ್ತಿದ್ದರು. ತಟ್ಟನೆ ಎದ್ದು ಕುಳಿತೆ. ಅತ್ತೆ ಈಸ್ ಔಟ್ ಆಫ್ ಡೇಂಜರ್. ಆದರೆ ಔಷಧಿಯ ಪರಿಣಾಮ ಇರುವುದರಿಂದ 1 ದಿನ ಬೇಕು ಎಚ್ಚರ ಬರಲು. ಇನ್ನು ಅವರ ಜೀವಕ್ಕೆ ಏನೂ ತೊಂದರೆ ಇಲ್ಲ ಸಂಜನಾ. ಹೇಳುತ್ತಿದ್ದವರ ಮುಖದಲ್ಲಿ ಸಂತಸವಿತ್ತು. ಸಂತೋಷದಿಂದ ಎದ್ದವಳೆ ಅವರನ್ನು ಅಪ್ಪಿಕೊಂಡು ಬಿಟ್ಟೆ. ಥ್ಯಾಂಕ್ಸ್ ಡಾಕ್ಟರ್, ನಿಮ್ಮಿಂದ ತುಂಬ ಉಪಕಾರವಾಯಿತು ಎಂದು ಹೇಳಿದೆ. ಅವರ ಕೈಗಳು ನನ್ನ ಬೆನ್ನು ತಡವಿ ನಿಧಾನವಾಗಿ ನನ್ನನ್ನು ಅವರಿಂದ ದೂರ ಸರಿಸಿದವು. ನಾನೇನು ಮಾಡಿದೆ ಎಂದು ಆಗ ನನಗರಿವಾಯಿತು. ಅವರ ಸಂಬಂಧ ನೆನಪಾಯಿತು. ಸಂಕೋಚದಿಂದ ತಲೆ ತಗ್ಗಿಸಿ, ಸಾರಿ, ಅದು ಮುಂದೆ ಹೇಳದಾದೆ. ನೀವು ನನ್ನನ್ನು ಆದಿತ್ಯ ಅಂದರೆ ಸಾಕು, ಡಾಕ್ಟರ್ ಬೇಡ. ಫ್ರೆಶ್ ಆಗಿ ಕಾಫಿ ಕಳಿಸುತ್ತೇನೆ. ಹೇಳಿದವರ ಧ್ವನಿಯಲ್ಲಿ ಉಲ್ಲಾಸವಿತ್ತು. ಮುಖ ನೋಡಿದೆ. ಚಂದದ ನಗುವಿತ್ತು ಅವರ ತುಟಿಗಳ ಮೇಲೆ. ನನ್ನನ್ನು ನೋಡುತ್ತಿದ್ದವರು, ಕಾಫಿ ಕುಡಿದರೆ ಮಾತ್ರ ICU ಒಳಗೆ ಹೋಗಲು ಬಿಡ್ತೀನಿ, ಇಲ್ಲ ಅಂದರೆ ಇಲ್ಲ, ಎಚ್ಚರಿಸುವಂತೆ ಹೇಳಿ ನಗುತ್ತಾ ಅಲ್ಲಿಂದ ಹೋದರು. ನಾನು ಹೊಸ ಸಂಬಂಧವನ್ನು ಒಪ್ಪಿಕೊಂಡು ಬಿಟ್ಟೆನೆ. ಅಚ್ಚರಿಯಾಯಿತು. ಇಲ್ಲ, ಅಮ್ಮ ಹೇಳದೆ ಯಾರನ್ನೂ ಒಪ್ಪಬಾರದು. ಒಳಮನಸ್ಸು ನನ್ನ ಬುದ್ಧಿಯನ್ನು ಎಚ್ಚರಿಸಿತು. ನಾನು ಬಾತ್ರೂಮ್ನಿಂದ ಹೊರಬರುವಷ್ಟರಲ್ಲಿ ನರ್ಸ್ ಕಾಫಿ ಬಿಸ್ಕೆಟ್ ಹಿಡಿದುಕೊಂಡು ನಿಂತಿದ್ದರು. ಅವರಿಗೆ ಥ್ಯಾಂಕ್ಸ್ ಹೇಳಿ ಬಿಸ್ಕೆಟ್ ತಿಂದು ಕಾಫಿ ಕುಡಿದೆ. ಪವಿತ್ರ ಆಂಟಿ ನೆನಪಾದರು. ಪವಿತ್ರ ಆಂಟಿಗೆ ಫೋನ್ ಮಾಡಿ ಅಮ್ಮ ಆಸ್ಪತ್ರೆ ಸೇರಿರುವ ವಿಷಯ ಮಾತ್ರ ತಿಳಿಸಿದೆ. ವಿಷಯ ತಿಳಿದ ತಕ್ಷಣವೇ ಅವರು, ಧೈರ್ಯವಾಗಿರು ಪುಟ್ಟ, ಈಗಲೇ ಹೊರಡುತ್ತೇನೆ ಅಂದರು. ನಾನು ICU ಒಳಗೆ ಹೋದಾಗ ಅಲ್ಲಿ ಆದಿತ್ಯ ಇದ್ದರು. ಅಮ್ಮ ಹಾಗೆ ಮಲಗಿದ್ದಳು. ಮುಖದಲ್ಲಿ ಪ್ರಶಾಂತತೆ ಇತ್ತು. ಆದಿತ್ಯ ನನ್ನತ್ತ ಒಂದು ನಗು ಬೀರಿ, ತಿಂಡಿ ಮುಗಿಸಿ ನೀವು ಮನೆಗೆ ಹೋಗಿ ಬರಬಹುದು, ಇನ್ನೇನು ಚಿಂತೆ ಇಲ್ಲ ಎಂದರು. ನಾನು ತಕ್ಷಣ, ಇಲ್ಲ, ಅಮ್ಮನಿಗೆ ಎಚ್ಚರವಾಗಿ ನನ್ನನ್ನು ನೋಡಿ ಮಾತನಾಡುವವರೆಗೂ ನಾನೆಲ್ಲೂ ಹೋಗಲ್ಲ ಎಂದು ಹೇಳಿದೆ. ಸರಿ, ನಿಮ್ಮಿಷ್ಟ, ಇನ್ನು ಸ್ವಲ್ಪ ಹೊತ್ತಿಗೆ ತಿಂಡಿ ಬರುತ್ತೆ, ಕಳಿಸ್ತೀನಿ ಎಂದರು ಆದಿತ್ಯ. ನಾನವರ ಮೇಲೆ ಅವಲಂಬಿತವಾಗುತ್ತಿದ್ದೇನೆ ಅನ್ನಿಸಿತು.
ಬೇಡ, ನಾನು ಕ್ಯಾಂಟೀನಲ್ಲಿ ತಿನ್ನುತ್ತೇನೆ, ನಿಮಗೆ ತೊಂದರೆ ಬೇಡ ಎಂದೆ. ನನ್ನ ಮುಖ ನೋಡಿದ ಆದಿತ್ಯ, ಇದರಲ್ಲಿ ತೊಂದರೆ ಏನು ಬಂತು? ನನಗೆ ಮನೆಯಿಂದ ತಿಂಡಿ ಬರುತ್ತದೆ, ಹೇಗೂ ಅಮ್ಮ ಹೆಚ್ಚಾಗಿಯೇ ಕಳಿಸೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ, ಅದಕ್ಕೆ ಸಂಕೋಚ ಬೇಡ, ಫೀಲ್ ಫ್ರೀ ಸಂಜನಾ ಅಂದರು. ಇಷ್ಟು ವರ್ಷ ಹತ್ತಿರ ಇಲ್ಲದ ಸಂಬಂಧಗಳು ಕೂಡುತ್ತಿವೆ ಎಂದು ಸಂತೋಷ ಪಡಲೆ, ಇಲ್ಲ ಅಮ್ಮನಿಗೆ ಬೇಡವಾಗಿದ್ದ ಅಥವಾ ದೂರವಿದ್ದ ಸಂಬಂಧಗಳನ್ನು ತಿರಸ್ಕರಿಸಿ ಬಿಡಲೆ? ಅರ್ಥವಾಗಲಿಲ್ಲ, ಗೊಂದಲವಾಯಿತು. ಅಮ್ಮ ಕಣ್ಣು ಬಿಟ್ಟು ಮಾತನಾಡುವವರೆಗೆ ಎಲ್ಲವೂ ಇದ್ದ ಹಾಗೆ ಇರಲಿ ಎಂದುಕೊಂಡೆ. ಪವಿತ್ರ ಆಂಟಿ ಬಂದರೆ ನನಗೆ ಮಾನಸಿಕ ಜೊತೆಯೂ ಸಿಗುತ್ತದೆ ಎಂದುಕೊಂಡೆ. ಅವರಿಗೆ ಗೊತ್ತಿರಬಹುದಾದ ವಿಷಯ ತಿಳಿಯುವ ಕಾತುರದಿಂದ ಆಂಟಿ ಬರುವವರೆಗೆ ಸುಮ್ಮನಾಗುವುದು ಲೇಸು ಎಂದುಕೊಂಡೆ. ನನ್ನ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತಿದ್ದ ಆದಿತ್ಯ, ಯಾಕೆ ಸಂಜನಾ, ಏನೂ ಹೇಳದೆ ಸುಮ್ಮನಾದ್ರಿ ಕೇಳಿದೆರಾ? ಏನೂ ಇಲ್ಲ, ಅಮ್ಮನಿಗೆ ಎಚ್ಚರವಾದರೆ ಸಾಕು ಎಂದುಕೊಂಡೆ ಎಂದು ಹೇಳಿ ಸುಮ್ಮನಾದೆ. ಸರಿ, ಮತ್ತೆ ಬರ್ತೀನಿ, ನೀವಿಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿ ಹೋದರು. ಅಮ್ಮನ ಮುಖ ದಿಟ್ಟಿಸುತ್ತಾ ಕುಳಿತೆ. ಯಾಕೆ ಜಾನಕಿರಾಮ್ರವರು ಸಂಜನಾಗೆ ನಾನೇ ನಿಮ್ಮ ಅಪ್ಪ ಎಂದು ಹೇಳಲಿಲ್ಲ? ಇಷ್ಟಕ್ಕೂ ಸೀತಾರವರು ಹಾಗೂ ಜಾನಕಿರಾಮ್ರವರು ಹೇಗೆ ದೂರವಾದರು? ದೂರವಾಗಲು ಕಾರಣವಾದರೂ ಏನೋ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.